ಸೊ ಎಲ್ಲರೂ ಈಗ ನಿರೀಕ್ಷೆ ಮಾಡ್ದಂಗೆ ಬಹಳ ಆಸೆ ಇತ್ತು ಎಲ್ಲಿಗೆ ಹೋಗ್ಬೇಕು, ಪ್ರಯಾಗ್ರಾಜಿಗೆ ಹೋಗ್ಬೇಕು ಅಂತ ಹೇಳಿ. ಫೈನಲಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಬೆಳಗ್ಗೆ. ಬೆಳಗಿನ ಜಾವ 6 ಗಂಟೆ 6:30 ಆಗಿದೆ. ಇಲ್ಲಿಂದ ಈಗ ಹೈದರಾಬಾದ್ ನಾಗ್ಪುರಿಂದ ಪ್ರಯಾಗ್ರಾಜು, ಕಾಶಿ, ಅಯೋಧ್ಯೆ ಎಲ್ಲ ಸುತ್ತಾಡ್ಕೊಂಡು ಬರ್ಬೇಕು. ಒಂದೊಂದೇ ಎಪಿಸೋಡ್ಗಳನ್ನ ನಿಮಗೆ ಹಾಕ್ತೀನಿ. ಎಲ್ಲ ಇಲ್ಲಿ ಗೆಳೆಯರು ಸೇರ್ಕೊಂಡಿದ್ದಾರೆ. ಲೋಕಿ ಅಣ್ಣ, ಆಮೇಲೆ ಅರುಣ್, ಸೇಮ್ ಅರುಣ್ ಆಮೇಲೆ ಹೇಮಂತ್ ಅಂಡ್ ಚಂದನ್ ಅಂಡ್ ಶರತ್. ಇನ್ನೊಬ್ರು ಇದ್ದಾರೆ ಒಳಗಡೆಗಿದ್ದಾರೆ, ಜೂನಿಯರ್ ಲೋಕಿ ಅಣ್ಣ ಒಳಗಡೆಗಿದ್ದಾರೆ. ಬರೀ ಇಂಥದೆಯಾ? ಆಮೇಲೆ ತೋರಿಸ್ತೀರಿ. ಸೊ 2 ಕಾರುಗಳು ರೆಡಿ ಆಗಿದ್ದಾವೆ. ಕಾಶಿಯಲ್ಲಿ ಒಬ್ರು ಜಾಯ್ನ್ ಆಗ್ತಾರೆ. ಈಗ ಬೆಂಗಳೂರಿನಿಂದ ಹೈದರಾಬಾದಿಗೆ ಜರ್ನಿ ಹೇಗಿರುತ್ತೆ ಫಸ್ಟ್ ತೋರಿಸ್ತೀನಿ. ನಡೀಲಿ ಹೋಗೋಣ. ಆಲ್ ದ ಬೆಸ್ಟ್. ಫಿಫ್ತ್ ಸ್ಟ್ಯಾಂಡರ್ಡ್ ಕಿಡ್. ಎಸ್, ಜರ್ನಿ ಅಂತೂ ಸ್ಟಾರ್ಟ್ ಆಗಿದೆ. ಹೋಗ್ತಾ ಇದೀವಿ ಈಗ. ಬಟ್ ಒಬ್ರು ಒಳ್ಳೆ ಆಥರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ವೆರಿ ಸರ್ಪ್ರೈಸ್. ಯಾಕೆ ಅಂತಂದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಆಥರ್ ಜೊತೆಗೆ ಹೋಗ್ಬೇಕು, ರೈಟರ್ ಜೊತೆಗೆ ಹೋಗ್ಬೇಕು ಅಂತ ಹೇಳಿ. ಹಾಯ್. ಅವರು ಒಂದು ಬುಕ್ ಬರ್ದಿದ್ದಾರೆ. ಯಾವಾಗ ಗೊತ್ತಾ, 5ನೇ ಕ್ಲಾಸಲ್ಲಿ ಇರುವಂತ ಟೈಮಲ್ಲೇನೆ ಇದೊಂದು ಬುಕ್ ಬರ್ದಿರೋದು. 11 ವರ್ಷದಲ್ಲಿ ಒಂದು ಬುಕ್ ಬರೀತಾರೆ ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅಂತ ಜಸ್ಟ್ ಇಮ್ಯಾಜಿನ್. ನನ್ನ ಮೇಲೆ ಆಣೆ ಇಟ್ಟಳು. ಹಾಯ್ ಸೃಜನ್. ಇದು ನಮ್ಮ ಲೋಕಿ ಅಣ್ಣ ಅವರ ಮಗ ಸೃಜನ್ ಬರ್ದಿರುವಂತಹ ಬುಕ್. ಇದರಲ್ಲಿ ಜಾಕ್ ಹೀಸ್ ಫ್ರೆಂಡ್ಸ್ ಅಂಡ್ ದೇರ್ ಹಾಂಟೆಡ್ ಎಕ್ಸ್ಪ್ಲೋರೇಷನ್ ಅಂತ ಹೇಳಿ ಒಂದು ಬುಕ್ ಬರ್ದಿದ್ದಾರೆ. ಈ ಬುಕ್ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ನೀವು ಓದೋರಂತೆ. ಆ ಬುಕ್ ಅವೈಲೇಬಲ್ ಇದೆ. ಯಾಕೆ ಬರಿಬೇಕನ್ನಿಸ್ತು ಸೃಜನ್? ನನಗೆ ಒಂದ್ಸತಿ ಕ್ಲಾಸ್ ಅಲ್ಲಿ ಬೋರ್ ಆಗ್ತಿತ್ತು, ಸಬ್ಸ್ಟಿಟ್ಯೂಷನ್ ಟೀಚರ್ ಇರ್ಲಿಲ್ಲ. ನಂಗೆ ಸಡನ್ ಆಗಿ ಅವಾಗ ಕ್ಲಿಕ್ ಆಯ್ತು ಒಂದ್ ಸ್ಟೋರಿ ಬರೆಯೋಣ ಅಂತ. ಆ ಸ್ಟೋರಿನ ಇಂಗ್ಲಿಷ್ ಟೀಚರ್ ಕೈಯಲ್ಲಿ ಕರೆಕ್ಟ್ ಮಾಡಿಸ್ಕೊಂಡೆ. ಅವರು ನನ್ನನ್ನ ಎನ್ಕರೇಜ್ ಮಾಡಿದ್ರು ಇನ್ನೂ ಬರೆಯಕ್ಕೆ. ಬರ್ಕೊಂತ ಆ ಪ್ಯಾಷನ್ ಬಂತು, ಅದಕ್ಕೆ ಬರ್ದಿದ್ದೀನಿ. ಅದು ಹಾಗೆ ಕಂಟಿನ್ಯೂ ಆಯ್ತಾ? ಒಂದಾದ್ಮೇಲೆ ಒಂದು ಒಟ್ಟು ಟೋಟಲ್ 20 ಸ್ಟೋರೀಸ್ ಇದೆ ಇದರಲ್ಲಿ. ಇನ್ನೂ ಬರೀತಾನೆ ಇದ್ದೀನಿ. ಇನ್ನೂ ಬರೀತಾ ಇದ್ದೀರಾ? ಸೊ ಇದು ಪಾರ್ಟ್ 1. ಇದು ಇನ್ನು ಪಾರ್ಟ್ 2 ಬರಬೇಕು. ಆಲ್ ದ ಬೆಸ್ಟ್ ಸೃಜನ್. ಯೋರ್ ಸ್ಟೋರಿ, ಯೋರ್ ಬುಕ್. ಸೊ ಮಾರ್ನಿಂಗ್ ಟೈಮಲ್ಲಿ ಟ್ರಾಫಿಕ್ ಬೆಂಗಳೂರು ಬಿಡಿ, ಅದು ಮಾರ್ನಿಂಗ್ ಅಲ್ಲ, ರಾತ್ರಿ ನಾನು 11 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು ಟ್ರಾಫಿಕೇ ಇರುತ್ತೆ. ಬೆಳಗಿನ ಜಾವ ಕೇಳಬೇಕಾ ಅಂತ ರಶ್ಶು. ಟೋಲಲ್ಲಿ ಇದ್ದೀವಿ. ಸೊ ಟೋಲಿಂದ ಈಗ ಏರ್ಪೋರ್ಟ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೋಕೇಣ, ಹೌ ಇಸ್ ದ ಜೋಶ್? ಗುಡ್ ಮಾರ್ನಿಂಗ್. ಆಲ್ ಸೆಟ್. ಹೌ ಇಸ್ ದ ಜೋಶ್? Long journey of 2000 kilometers. Hooray! Hooray! Hippie hooray! ಹರ್ ಹರ್ ಮಹಾದೇವ್. ಹರ್ ಹರ್ ಮಹಾದೇವ್. ಶರತ್ ಅವ್ರು ಯಾಕೋ ಜೋಶಲ್ಲಿ ಇಲ್ಲ. ಅವ್ರಿಗೆ ಇನ್ನೊಂದು ಚೂರು ಟೇಕ್ ಆಫ್ ಬೇಕು. ಹೊಟ್ಟೆ ಅವ್ರಿಗೆ ಬಿದ್ದರೆ ಅವ್ರಿಗೆ ಎನರ್ಜಿ. ಸೊ ಇದೊಂದು ಟೌನ್ಶಿಪ್ ಅಲ್ವಾ ಲೋಕೇಣ? ಟೌನ್ಶಿಪ್ ಮಾಡಿದ್ದಾರೆ. ಏನೇನಿದೆ ಲೋಕೇಣ ಇಲ್ಲಿ? ಕೇದವ್ರದ್ದು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅವರು ಉಳ್ಕೊಳ್ಳೋದೆಲ್ಲ ಇಲ್ಲೇ. ರೆಸಿಡೆನ್ಷಿಯಲ್ ಎಲ್ಲ ಇದಾವೆ. ಕೊರಿಯನ್ ಹೋಟೆಲ್ಸ್ ಕೂಡ ಇದೆ ಇಲ್ಲಿ. ಲೆಫ್ಟ್ ಟು ರೈಟ್ ಅವ್ರದೇನಾ? ಬೋತ್ ದ ಸೈಡ್ಸ್. ಓಕೆ, ಬೋತ್ ದ ಸೈಡ್ಸ್. ಇದು ಕೊರಿಯನ್ ಹೋಟೆಲ್ಸ್ ಇದೆ ಇಲ್ಲಿ ನಿಮ್ಗೆ. ಅವ್ರದೇ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡವ್ರೆ. ಈ ಬೆರಳು ಕೈ ಕೊಟ್ರೆ, ಬೆರಳು ಕೊಟ್ರೆ ನನ್ ಮೇಲೆ ಆಣೆ ಇಟ್ಟಳು. ಕೈನೇ ನಂಬೋದಂತ ಹಂಗೆ ಆಗೋಯ್ತಲ್ವಾ? ಹೌದು.
ಜರ್ನಿ ಮುಗಿಸ್ಕೊಂಡು ಬಂದಿದೀವಿ. ಎಲ್ಲಿ ನಿಂತಿದೀವಿ? ಓಕೆನಾ ಇದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅನಂತಪುರ ಹತ್ರ ಇದೀವಾ? ಅನಂತಪುರ ಹತ್ರದಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಇದು ಯಾವ್ದೋ ಫುಡ್ ಕೋರ್ಟ್ ಅಂತ ಇದೆ. ಫುಡ್ ಕೋರ್ಟ್ ಅಲ್ಲಿ ಇದೀವಿ ನೋಡಿ. ಎಲ್ಲರೂ ಒಂದೊಂದು ಇಡ್ಲಿ ತರಿಸ್ಕೊಂಡಿದ್ದಾರೆ. ಇಡ್ಲಿ, ವಡೆ, ದೋಸೆ, ಸೆಟ್ ದೋಸೆ, ಇನ್ನೊಂದೇನೋ ಲೆಮನ್ ರೈಸು, ಚಿತ್ರಾನ್ನ, ಇನ್ನೊಂದು ಮಸಾಲೆ ದೋಸೆ ಎಲ್ಲ ಇದೀವಿ. ಹೆಂಗಿತ್ತಪ್ಪ ಜರ್ನಿ? ಸೂಪರಾ? ತಿಂಡಿ ಹೋಗಿಲ್ಲ ಅಲ್ಲ, ಅದಕ್ಕೆ ಜೋಶ್ ಇಲ್ಲ. ಹೋದ್ಮೇಲೆ ಆಮೇಲೆ ಮಾತಾಡ್ಸ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಈಗ ಕರ್ನೂಲ್ ರೀಚ್ ಆದ್ವಿ. ಟೈಮು ಎಷ್ಟು ಗಂಟೆ ಆಯ್ತು ಲೋಕೇಣ? 12 ಆಯ್ತು. 12 ಗಂಟೆ ಆಯ್ತು. ಕರ್ನೂಲ್ ರೀಚ್ ಆಗಿದ್ದೀವಿ. ಇದು ಕೃಷ್ಣಾ ನದಿ. ಕೃಷ್ಣಾ ನದಿಯನ್ನು ನೋಡ್ತಾ ಇದ್ದೀರಾ? ಮರಳು ತೆಗಿತಾರೆ ಕೃಷ್ಣಾ ನದಿಯಲ್ಲಿ ಟ್ರ್ಯಾಕ್ಟರ್ಗಳು ತುಂಬಿಕೊಂಡು. ಇನ್ನೇನು ಲೂಟಿ ಹೊಡಿತಾ ಇರೋದು. ಮರಳು ಲೂಟಿ ಹೊಡ್ಕೊಂಡೇ ತಿನ್ನೋದಲ್ವಾ? ಆಂಧ್ರ ತೆಲಂಗಾಣದವ್ರದ್ದು ಮಾಡೋ ಕೆಲಸನೇ ಇನ್ನೇನಿದೆ, ಲೂಟಿ ಹೊಡಿತಾ ಇರೋದು. ನಮಗ್ ಮಾತ್ರ ಅಲ್ಲಿ ಬ್ರೇಕ್ ಆ ಕಡೆ ಮರಳು ತೆಗಿಯೋಂಗಿಲ್ಲ ಅಂತ ನೋಡಿ. ಎಷ್ಟಿದೆ ಲೂಟಿ ಹೊಡ್ಕೊಂಡು ಎಲ್ಲಾ ಕಡೆ ಟ್ರ್ಯಾಕ್ಟರ್ ಸಾತ್ ನಿಂತಿದ್ದಾರೆ ಹಂಗೆ. ನಾವು ಪ್ರಯಾಗ್ರಾಜಿಗೆ ಕಾರಲ್ಲಿ ಹೋಗ್ತಾ ಇದೀವಿ. ಕಾರಲ್ಲಿ ಹೋಗೋದೇ ಒಂಥರ ಅಂತ. ಬಟ್ ನಾವು ಸುದ್ದಿ ಎಲ್ಲ ಮಾಡ್ತಾ ಇದ್ವಿ. ಬೈಕಲ್ ಎಲ್ಲ ಪ್ರಯಾಗ್ರಾಜಿಗೆ ಹೋಗ್ತಾ ಇದಾರೆ. ಇಲ್ಲಿ ಜಾಯಿನ್ ಆಗಿದ್ದಾರೆ, ಇಬ್ರು ಇದ್ದಾರೆ. ಆಯ್ತು ಸರ್, ಎಲ್ಲಿಂದ ಬಂತ ಇರೋದು? ಬೆಂಗಳೂರಿಂದ. ನಿಮ್ಮ ಹೆಸರು? ಉಮೇಶ್. ಇಬ್ರು ಕೂಡ ಈಗ ಪ್ರಯಾಗ್ರಾಜ್ ಹೋಗ್ತಿದ್ದೀರಾ? ಹೆಂಗಿದೆ ಜರ್ನಿ? ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಆಕ್ಚುಲಿ ರೈಡಿಂಗ್ ಹೋಗೋದೇ ತುಂಬಾ ಒಂದು ಖುಷಿ ವಿಚಾರ. ಅದರಲ್ಲಿ ಕುಂಭಮೇಳಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅದು ಇನ್ನೂ ತುಂಬಾ ಖುಷಿ ವಿಚಾರ. ಸೊ ಹೋಗ್ತಾ ಇದೀವಿ. ಇನ್ನೂ 200 ಕಿಲೋಮೀಟರ್ ಇನ್ನೂ ಬ್ಯಾಲೆನ್ಸ್ ಇದೆ. ಟೈರ್ಡ್ ಆಗ್ತಿಲ್ವಾ ಬೈಕಲ್ಲೆಲ್ಲ? ಚಾನ್ಸೇ ಇಲ್ಲ ಸರ್. ಆಕ್ಚುಲಿ ಜೋಶಲ್ಲಿ ಇದೀವಲ್ಲ, ಅದಕ್ಕೆ ಯಾಕೆ ಈ ಜೋಶು? ಬೈಕ್ ರೈಡಿಂಗ್ ಅಂತಂದ್ರೆ ಜೋಶ್ ಇಲ್ಲದೆ ಇರುತ್ತಾ? ಆದರೆ ಕುಂಭಮೇಳಕ್ಕೆ ಹೋಗ್ತಾ ಇದೀವಿ. ಯಾಕೆ ಹೋಗ್ಬೇಕನ್ನಿಸ್ತು ಕುಂಭಮೇಳಕ್ಕೆ? ಸರ್ ಆಕ್ಚುಲಿ ಇದು ಸನಾತನ ಧರ್ಮ ಒಂದು ಕುಂಭಮೇಳ ಆಗಿರೋದ್ರಿಂದ ಸೊ ನಮ್ಗೆ ಖುಷಿ ಹೋಗೋದಕ್ಕೆ. ನಿಮಗೆ ಸರ್ ಏನಕ್ಕೆ ಕುಂಭಮೇಳಕ್ಕೆ ಹೋಗ್ಬೇಕನ್ಸಿದೆ? ನಮಗೆ ಹಲವಾರು ಇದು ಅಡ್ರೆನಲ್ ರಶ್ ಅಂತಾರಲ್ಲ, ಇನ್ಫ್ಲೂಯೆನ್ಸಸ್ ಆಗಿರ್ಬೋದು ಅಥವಾ ಎಲ್ಲರೂ ಮಾತಾಡೋದು ನೋಡಿ ನಾವು ಅಲ್ಲಿ ಹೋಗಿ ನೋಡಬೇಕು ಏನಿದೆ, ಅಷ್ಟು ಏನಕ್ಕೆ ಸೇರ್ತದೆ ಕ್ಯೂರಿಯಾಸಿಟಿ ಇದೆ. ಓಕೆ, ಈಗ 300 ಕಿಲೋಮೀಟರ್ ಜರ್ನಿ ಆಗಿದೆ. 260 ಕಿಲೋಮೀಟರ್ಸ್, 300 ಆಲ್ಮೋಸ್ಟ್ ಆಲ್. ಓಕೆ, ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಏನು ಪ್ಲ್ಯಾನ್ ಇದೆ, ಯಾವಾಗ ರೀಚ್ ಆಗಬೇಕು ಅಂತ? ನಾಳೆಗೆ. ಇವತ್ತು ನೈಟ್ ರೆಸ್ಟ್ ಮಾಡಿ ನಾಳೆ ಎಲ್ಲಿ ಪ್ಲ್ಯಾನಿಂಗ್ ಇರೋದು? ಆಗಸ್ಟ್ 4 ತನಕ ರೀಚ್ ಆಗೋಣ ಅಂತ. ಓಕೆ, ಡನ್. ಆಲ್ ದ ಬೆಸ್ಟ್ ಸರ್, ಸಿಗೋಣ ಅಲ್ಲೇ. ನೋಡಿ, ಎಲ್ರಿಗೂ ಬಹಳ ಒಂದು ಕ್ಯೂರಿಯಾಸಿಟಿ ಏನು ಅಂತಂದ್ರೆ 144 ವರ್ಷಗಳಿಗೊಮ್ಮೆ ನಡೀತಾ ಇರುವಂತ ಈ ಮಹಾ ಕುಂಭಮೇಳನೇ ಇದೆ, ಹೋಗ್ಲೇಬೇಕು. ಜನ ಅಷ್ಟೊಂದು ಹೋಗ್ತಾ ಇದ್ದಾರೆ, 55 ಕೋಟಿ ಜನ ಹೋಗ್ತಾ ಇದಾರಲ್ಲ, ಹಿಂಗಿರುತ್ತೆ ಅನ್ನುವಂತ ನೋಡೋ ಒಂದು ಭಾವನೆ. ಕೆಲವ್ರಿಗೆ ಹೋಗೋಕೆ ಅವಕಾಶ ಸಿಕ್ಕಿದೆ, ಕೆಲವ್ರಿಗೆ ಹೋಗಕ್ಕೆ ಸಿಕ್ಕಿಲ್ಲ. ಬೈಕ್ ಮೇಲೆ ಹೋಗ್ತಾ ಇದಾರೆ ಅಂದ್ರೆ ಗ್ರೇಟ್, ಅದ್ಭುತ. ನೋಡೋಣ ಜರ್ನಿಯಲ್ಲಿ ಇನ್ನು ಯಾರ್ಯಾರು ಸಿಗ್ತಾರೆ ಅಂತೇಳಿ.